ಈ ಅಸ್ತ್ರ ಅಂತಕ್ಕಂಥ ಕೋರ್ಸ್ ಅಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಮತ್ತೆ ನಿಮಗೆ 10 ಅಂಕದ ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡುವಂಥದ್ದು. ಜೊತೆ ನಮಸ್ಕಾರ, ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್ ಎಂ ಹರ್ಕತ್ತಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಕಳೆದ ತರಗತಿಯಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಬ್ಲೂ ಪ್ರಿಂಟ್ ನ ಚರ್ಚೆ ಮಾಡಿದ್ವಿ. 2025ರ ಬ್ಲೂ ಪ್ರಿಂಟ್ ನ ಚರ್ಚೆ ಮಾಡಿದ್ವಿ. ಇವತ್ತು 2025ರ ರಾಜ್ಯಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದ್ವಿತೀಯ PUCಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಡಿಯೋಗಳನ್ನ ನಾನು ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ತಡ ಇವತ್ತಿನ ತರಗತಿನ ನೋಡ್ಕೊಂಡ್ ಬರೋಣ. ದ್ವಿತೀಯ PUC ರಾಜ್ಯಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ 2025 ಅಂತ ನೋಡ್ತಾ ಹೋದ್ರೆ, ಅಂದ್ರೆ 2025ಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ನೋಡಿ ಟೋಟಲ್ ಆಗಿ ನಿಮ್ಗೆ 80 ಅಂಕಗಳನ್ನ ಬರೀಬೇಕು. ಅಂದ್ರೆ 80 ಅಂಕದ ಪ್ರಶ್ನೆ ಪತ್ರಿಕೆ ನೀವು ಉತ್ತರಿಸಬೇಕಾಗತ್ತೆ. ಟೋಟಲ್ ಆಗಿ ಇರುವಂತಹ ಅಂಕಗಳ ಸಂಖ್ಯೆ 121 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ರಾಜ್ಯಶಾಸ್ತ್ರದಲ್ಲಿ 121 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನೀವು 80 ಅಂಕಕ್ಕೆ ಉತ್ತರ ಬರೀಬೇಕಾಗತ್ತೆ. ಅಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೀನಿ, ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಡುವಿಕೆ ಅಂತ ಅಂದ್ರೆ 50% ಹೆಚ್ಚುವರಿ ಪ್ರಶ್ನೆಗಳನ್ನ ನೀಡಿರ್ತಾರೆ ಅಂತೇಳಿ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದೀನಿ. 50% ಅಂದ್ರೆ ನೋಡಿ 80 ಅಂಕದ ಉತ್ತರ ಬರೀಬೇಕು. ಬಟ್ 121 ಅಂಕಗಳನ್ನ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ. ಅದ್ರಲ್ಲಿ ನೀವು 80 ಅಂಕಕ್ಕೆ ನಿಮಗೆ ಬೇಕಾದ ಪ್ರಶ್ನೆಯನ್ನ ನೀವು ಬರೀಬಹುದು. ಅದ ಅರ್ಥ ಆಯ್ತಾ? ಟೋಟಲ್ ಆಗಿ ನಾವು ನೋಡ್ತಾ ಹೋದ್ರೆ MCQ, ಫಿಲ್ಲಿಂಗ್ ದ ಬ್ಲಾಂಕ್ಸ್, ಮ್ಯಾಚ್ ಆಫ್ ದ ಫಾಲೋಯಿಂಗ್ 1 ಮಾರ್ಕ್ ಕ್ವಶನ್, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ ಮತ್ತು 1 ಅಂಕದ ಪ್ರಶ್ನೆಗಳನ್ನ ಸೇರಿಸಿ ಟೋಟಲ್ ಆಗಿ 16 ಕ್ವಶನ್ ಗಳಿರ್ತವೆ. ನೀವು 16ಕ್ಕೆ 16 ಬರೀಬೇಕು. 16ಕ್ಕೆ 16 ಬರೆದ್ರೆ ನಿಮಗೆ 20 ಅಂಕಗಳು ಮ್ಯಾಕ್ಸಿಮಮ್ ತಗೋಬಹುದು. 20 ಅಂಕಗಳನ್ನ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ 20 ಅಂಕಗಳನ್ನ ತಗೋಬಹುದು. ಮಿನಿಮಮ್ 20 ಅಂಕ ತಗೋಬಹುದು, ಮಿನಿಮಮ್ ಎಷ್ಟಾದ್ರೂ ತಗೋಬಹುದು. ಮ್ಯಾಕ್ಸಿಮಮ್ 20 ಅಂಕಕ್ಕೆ 20 ಅಂಕ ತಗೋಬಹುದು. ಯಾವುದು 1 ಅಂಕ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಮತ್ತು 1 ಅಂಕದ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, ಮ್ಯಾಚ್ ಆಫ್ ದ ಫಾಲೋಯಿಂಗ್ ಎಲ್ಲ ಕೂಡಿ 20 ಅಂಕ ಸಿಗುವಂತದ್ದು. ಅದಾದ ನಂತರ ನಿಮ್ಗೆ 2 ಮಾರ್ಕ್ ಕ್ವಶನ್ ಬರುತ್ತೆ. 2 ಮಾರ್ಕ್ ಕ್ವಶನ್ ಬರುತ್ತೆ. ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, 2 ಮಾರ್ಕ್ ಕ್ವಶನ್ ಅಲ್ಲಿ ನಿಮಗೆ 8 ಕೇಳಿರ್ತಾರೆ. 2 ಅಂಕದ ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಮಗೆ ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಶೇರ್ ಮಾಡ್ತೀನಿ. ಅದನ್ನ ಶೇರ್ ಮಾಡ್ತೀನಿ, ನೋಡಿ ಸೈಡ್ ಅಲ್ಲಿ ಹಾಕಿರ್ತೀನಿ ಯಾವ ರೀತಿ ಇರುತ್ತೆ ಅಂತ. ಅದನ್ನ ನೋಡ್ಕೊಳ್ಳಿ, ಅಥವಾ ಇಲ್ಲಿ ನೋಡ್ಕೊಂಬಿಡಿ ಇದೇ ರೀತಿ ಇರುತ್ತೆ. ಅಥವಾ ನಾನು ಮಾಡಲ್ ಕ್ವಶನ್ ಪೇಪರ್ ನಿಮ್ಗೆ ನನ್ನ ಗ್ರೂಪ್ ಅಲ್ಲಿ ಕಳಿಸ್ತಾ ಇರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಾದ್ರೂ ಕೊಟ್ಟಿರ್ತೀನಿ. ಹೌದಾ? ಟೋಟಲ್ ಆಗಿ 2 ಮಾರ್ಕ್ಸ್ ಇಂದು 8 ಕೇಳಿರ್ತಾರೆ, ನೀವು 5 ಬರೀಬೇಕು. 8 ಕೇಳಿದ್ರೆ 5 ಬರೀಬೇಕು. ಮ್ಯಾಕ್ಸಿಮಮ್ ಆಗಿ 16 ಅಂಕ ಬರುವಂತದ್ದು. ಅದ್ರಲ್ಲಿ ನೀವು 5 ಉತ್ತರಿಸಿದ್ರೆ ಇಲ್ಲಿ 10 ಅಂಕ ಸಿಗುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಆಗಿ 2 ಅಂಕದಲ್ಲಿ 10 ಅಂಕಗಳನ್ನ ನೀವು ಪಡಿಬಹುದು. ಮ್ಯಾಕ್ಸಿಮಮ್ 10 ಅಂಕ ಪಡಿಬಹುದು. ಅದಾದ ನಂತರ 5 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 5 ಅಂಕದ ಟೋಟಲ್ ಆಗಿ ನಿಮಗೆ 9 ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. 9 ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 5 ಅಥವಾ 6 ಪ್ರಶ್ನೆಗಳನ್ನ ಬರೀಬೇಕು. 5 ಅಂಕದ ಪ್ರಶ್ನೆಗಳಲ್ಲಿ ನೀವು 6ಕ್ಕೆ ಉತ್ತರಿಸಬಹುದು. 9 ಕೊಟ್ಟಿರ್ತಾರೆ, ನೀವು 6 ಬರೀಬೇಕು. ನೀವು 7 ಬರೀತೀನಿ 8 ಬರೀತೀನಿ ಅಂತ ಇಲ್ಲ, ನೀವು ಮ್ಯಾಕ್ಸಿಮಮ್ ಆಗಿ 6 ಬರೀಬೇಕು. ಆ 6ಕ್ಕೆ ನಿಮ್ಗೆ ಎಷ್ಟು ಸಿಗುತ್ತೆ? 30 ಅಂಕ ಸಿಗುವಂತದ್ದು. ಟೋಟಲ್ ಆಗಿ ನೀವು 5 ಅಂಕದಲ್ಲಿ 6 ಬರೆದ್ರೆ ನಿಮಗೆ 30 ಅಂಕ ಸಿಗುವಂತದ್ದು. ಟೋಟಲ್ ಆಗಿ ಅವರು 45 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 5 ಅಂಕದ್ದು. ಬಟ್ ಅದರಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ 30 ಅಂಕ ನೀವು ತಗೋಬಹುದು. ಹೌದಾ? ಮ್ಯಾಕ್ಸಿಮಮ್ ಆಗಿ 30 ಅಂಕ ತಗೋಬಹುದು. ಅದಾದ್ಮೇಲೆ 10 ಅಂಕದ ಪ್ರಶ್ನೆಗಳನ್ನ 4 ಕೊಟ್ಟಿರ್ತಾರೆ, ನೀವು ಮ್ಯಾಕ್ಸಿಮಮ್ 2 ಬರೀಬೇಕು. ಮ್ಯಾಕ್ಸಿಮಮ್ 2 ಬರೀಬೇಕು. ಟೋಟಲ್ ನಿಮಗೆ 10 ಅಂಕದಲ್ಲಿ 20 ಅಂಕಗಳನ್ನ ಪಡಿಬಹುದು. ಅವ್ರು 40 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಬಟ್ ಅದರಲ್ಲಿ ನೀವು 20 ಅಂಕಗಳನ್ನ ಮಾತ್ರ ಪಡಿಬೇಕು. ಅರ್ಥ ಮಾಡ್ಕೊಂಡು ನೀವು ಇನ್ನೂ ಈಸಿಯಾಗಿ ಹೇಳ್ತೀನಿ. ನೀವು 5 ಅಂಕದ್ದು 9 ಕೊಟ್ಟಿದ್ರೆ ನೀವು ಅದರಲ್ಲಿ 5 ಮಾತ್ರ ಬರೀಬೇಕು. ನಾವು 9ಕ್ಕೆ 9 ಬರೆದ್ರೆ ನಿಮ್ಗೆ 45 ಮಾರ್ಕ್ಸ್ ಕೊಡೋದಿಲ್ಲ. 9ಕ್ಕೆ 9 ಬರೆದ್ರೆ 45 ಮಾರ್ಕ್ಸ್ ಕೊಡೋದಿಲ್ಲ. ಅದರಲ್ಲಿ 5 ಕನ್ಸಿಡರ್ ಮಾಡಿ ನಿಮ್ಗೆ 6 ಕನ್ಸಿಡರ್ ಮಾಡಿ 30 ಅಂಕ ಮಾತ್ರ ಕೊಡ್ತಾರೆ 5 ಅಂಕದಲ್ಲಿ. ನೀವು 10 ಅಂಕದಲ್ಲಿ 4 ಕೊಟ್ಟಿರ್ತಾರೆ ಅವರು. 4ಕ್ಕೆ 4 ಬರೆದ್ರೆ ನಿಮ್ಗೆ 40 ಅಂಕ ಕೊಡೋದಿಲ್ಲ. 4ಕ್ಕೆ 4 ಬರೆದ್ರೆ ನಿಮ್ಗೆ 40 ಅಂಕ ಕೊಡೋದಿಲ್ಲ. ಅದರಲ್ಲಿ 2 ಮಾತ್ರ ಪರಿಗಣನೆ ಮಾಡಿ ನಿಮ್ಗೆ 20 ಅಂಕಗಳನ್ನ ಮ್ಯಾಕ್ಸಿಮಮ್ ತಗೋಬಹುದು ನೀವು 10 ಅಂಕದಲ್ಲಿ. ಮತ್ತು 5 ಅಂಕದಲ್ಲಿ ಮ್ಯಾಕ್ಸಿಮಮ್ 30 ಅಂಕ ತಗೋಬಹುದು. 2 ಅಂಕದ ನೋಡಿ 8 ಕೊಟ್ಟಿರ್ತಾರೆ, ನೀವು 8 ಬರ್ದಿದ್ದೀನಿ ಅಂತೇಳಿ 16 ಅಂಕ ಕೊಡೋದಿಲ್ಲ. 8 ಬರೆದ್ರು ಕೂಡ ಅದರಲ್ಲಿ 5 ಮಾತ್ರ ಕರೆಕ್ಟ್ ಆಗಿರುತ್ತೆ. ಅಂದ್ರೆ 5 ಮಾತ್ರ ಅವ್ರು ಪರಿಗಣನೆ ಮಾಡಿ ನಿಮ್ಗೆ 10 ಅಂಕ ಮಾತ್ರ ಕೊಡೋದು. ಅದಕ್ಕೋಸ್ಕರ ಹೆಚ್ಚುವರಿ ಪ್ರಶ್ನೆ ಕೊಟ್ಟಿರ್ತಾರೆ. ನೀವು ಟೋಟಲ್ ಆಗಿ ನೋಡ್ತಾ ಹೋದ್ರೆ 121 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನೀವು 80 ಅಂಕ ಮಾತ್ರ ಪಡಿಬಹುದು. ಮ್ಯಾಕ್ಸಿಮಮ್ 80 ಅಂಕ ಪಡಿಬಹುದು. ನೀವು 100 ನಾನು 100 ಅಂಕದ ಬರ್ದಿದ್ದೀನಿ ಅಂದ್ರೆ ಕೊಡಲ್ಲ, 80 ಅಂಕ ಸಿಗುತ್ತೆ. ಮತ್ತು ನಿಮಗೆ ಟೋಟಲ್ ಆಗಿ 37 ಕ್ವಶನ್ ಕೊಟ್ಟಿರ್ತಾರೆ. ಟೋಟಲ್ ಆಗಿ 37 ಕ್ವಶನ್ ಪೇಪರ್ ಅಲ್ಲಿ. ಅದರಲ್ಲಿ ನೀವು 29 ಕ್ವಶನ್ಗೆ ಉತ್ತರವನ್ನ ಬರೆದ್ರೆ ಮುಗೀತು. 29 ಕ್ವಶನ್ಗೆ ಉತ್ತರ ಬರೆದ್ರೆ ಮುಗೀತು. ಮತ್ತು ಇನ್ನೊಂದು ನಿಮ್ಗೆ ಅರ್ಥ ಮಾಡ್ಕೋಬೇಕು, ಭಾಗ ಎ ದಲ್ಲಿ ಬರ್ತಕ್ಕಂಥ ಈ 16 ಕ್ವಶನ್ಗಳನ್ನ ನೀವು ಅಷ್ಟೇ ಬರೀಬೇಕು. ಇದಕ್ಕೆ ಚಾಯ್ಸಿಂಗ್ ಇರೋದಿಲ್ಲ. 1 ಅಂಕದ ಪ್ರಶ್ನೆಗಳು ಏನಿರುತ್ತೆ, ಮ್ಯಾಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ಬೋದು, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳ ತುಂಬಿರ್ಬೋದು, ಮ್ಯಾಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಹೊಂದಿಸಿ ಬರೆ ಇರ್ಬೋದು. ಮತ್ತು 1 ಅಂಕದ ಪ್ರಶ್ನೆಗಳು ಏನಿರುತ್ತೆ ಅದಕ್ಕೆ ಚಾಯ್ಸಿಂಗ್ ಇರೋದಿಲ್ಲ.
ಅದಕ್ಕೆ ನೀವೇನಾದ್ರು ಬಿಟ್ರೆ ಅದು ಮೈನಸ್ 16 ಕ್ವಶನ್ ಇರುತ್ತೆ, 16ಕ್ಕೆ 16 ಬರೀಬೇಕು, ಅದಕ್ಕೆ ಚಾಯ್ಸಿಂಗ್ ಇರೋದಿಲ್ಲ. ಅದಾದ ನಂತರ 2 ಅಂಕ 5 ಅಂಕ 10 ಅಂಕ ಏನಿರುತ್ತೆ ಅದಕ್ಕೆ ನಿಮಗೆ ಚಾಯ್ಸಿಂಗ್ ಇರುವಂತದ್ದು, ಅಂದ್ರೆ ಚಾಯ್ಸಿಂಗ್ ಇರುತ್ತೆ, ನೀವು ಚಾಯ್ಸ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ ಬರೀಬಹುದು. ಅಕಸ್ಮಾತ್ ಆಗಿ ನೋಡಿ 2 ಅಂಕದಲ್ಲಿ 8 ಕ್ವಶನ್ ಕೊಟ್ಟಿರ್ತಾರೆ, ನಮಗೆ ಇಲ್ಲಿ 16 ಮುಗಿದಿರುತ್ತೆ, 17ನೇ ಕ್ವಶನ್ ಗೊತ್ತಿರಲ್ಲ, ನಾವು ಅದನ್ನ ಬಿಡಬಹುದು, 18ನೇ ಬರಿಬಹುದು, 19 ಗೊತ್ತಿಲ್ಲ ಬಿಡಬಹುದು, 20ನೇ ಬರಿಬಹುದು. ಅಂದ್ರೆ ನೀವು ಚಾಯ್ಸ್ ಮಾಡಿ ಬರಿಬಹುದು. ಯಾವಾಗ 2 ಅಂಕ 5 ಅಂಕ 10 ಅಂಕ ಇದ್ದಲ್ಲಿ ನೀವು 1 ಅಂಕದ ಪ್ರಶ್ನೆಗಳಲ್ಲಿ ಚಾಯ್ಸಿಂಗ್ ಇರೋದಿಲ್ಲ, ನೀವು ಎಷ್ಟು ಕೊಟ್ಟಿರ್ತಾರೆ ಅದನ್ನ ಅಷ್ಟೇ ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕ್ವಶನ್ ಪೇಪರ್ ಇದೆ. ಮತ್ತೆ ಯಾವ ರೀತಿ ಕ್ವಶನ್ ಪೇಪರ್ ಇದೆ ಈ ಸರ್ತಿ ನಾವು ನೋಡುತ್ತಾ ಹೋದ್ರೆ ನಿಮಗೆ ಹಾರ್ಟ್ಸ್ ಮತ್ತೆ ಲಾಟ್ಸ್ ಅಂತಕ್ಕಂಥ 2 ರೀತಿಯ ಕ್ವಶನ್ ಪೇಪರ್ ಅಲ್ಲಿ ಡಿವೈಡ್ ಮಾಡಿದ್ದಾನೆ. ಹಾರ್ಟ್ಸ್ ಅಂದ್ರೆ ನಿಮಗೆ ಸ್ಕಿಲ್ಲಿಗೆ ಸಂಬಂಧಪಟ್ಟಂತೆ ನಿಮಗೆ ಅನ್ವಯಿಕ ಪ್ರಶ್ನೆಗಳನ್ನ ಅಥವಾ ನೆನಪು ಮಾಡಿ ಬರುವಂತ ರಿಮೆಂಬರ್ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಕೆಲವೊಂದಿಷ್ಟನ್ನ ನೆನಪು ಮಾಡ್ಕೊಂಡು ಬರಿಬೇಕು, ಕೆಲವೊಂದಿಷ್ಟನ್ನ ಯೋಚನೆ ಮಾಡಿ ಹೈ ಥಿಂಕಿಂಗ್ ಅಂದ್ರೆ ಯೋಚನೆ ಮಾಡಿ ಬರಿಬೇಕಾಗಿರುತ್ತೆ ಅಂತ ಕ್ವಶನ್ ಗಳನ್ನ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾನೆ. ಎನ್ಯುವಲ್ ಎಕ್ಸಾಮ್ ಅಲ್ಲಿ ಕೂಡ ಅದೇ ರೀತಿಯ ಕ್ವಶನ್ ಪೇಪರ್ ಬರುವಂತದ್ದು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಎಲ್ಲ ರೀತಿಯ ಕ್ವಶನ್ ಗಳನ್ನ ಚರ್ಚೆ ಮಾಡೋದಕ್ಕೆ, ಅಂದ್ರೆ ಎಲ್ಲಾ ರೀತಿಯ ಕ್ವಶನ್ ಗಳನ್ನ ಚರ್ಚೆ ಮಾಡಿ ನಾವು 80ಕ್ಕೆ ಸುಲಭವಾಗಿ 80ರಷ್ಟು ಅಂಕಗಳನ್ನ ಪಡೆಯೋದಕ್ಕೆ, 80ಕ್ಕೆ 80ರಷ್ಟು ಅಂಕಗಳನ್ನ ಪಡೆಯೋದಕ್ಕೆ ಅಸ್ತ್ರ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಸ್ತ್ರ 0.1 ಅಂತಕ್ಕಂಥದ ವಿಶೇಷ ತರಗತಿ ಅಥವಾ ವಿಶೇಷ ಕೋರ್ಸ್ ಅನ್ನ ನಾವು ರಾಜ್ಯಶಾಸ್ತ್ರಕ್ಕಾಗಿ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಎಲ್ಲಿವರೆಗೆ ಇರುತ್ತೆ ಅಂದ್ರೆ 2025ರ ಎನ್ಯುವಲ್ ಎಕ್ಸಾಮ್, ನಿಮ್ಮ ಎನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಈ ಕೋರ್ಸ್ ಇರುವಂತದ್ದು. ಇದರ ಪೇ ಎಷ್ಟಿರುತ್ತೆ, ರೊಕ್ಕ ಎಷ್ಟಿರುತ್ತೆ ಅಂದ್ರೆ ಕೇವಲ 99 ರೂಪಾಯಿ ಇರುತ್ತೆ. ನೀವು 99 ರೂಪಾಯಿನ ಪೇ ಮಾಡಿ ಅಸ್ತ್ರ 0.1 ಕೋರ್ಸ್ಗೆ ಏನಾದ್ರು ನೀವು ಜಾಯಿನ್ ಆದ್ರೆ ಈ ಕೋರ್ಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಕೈ ಬರಹದ ನೋಟ್ಸ್ ಸಿಗುತ್ತೆ. ಅಂದ್ರೆ ಈ ರೀತಿ ಕ್ವಶನ್ ಪೇಪರ್ ನ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಡಲ್ ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದ ಕೆಳಗೆ ನೀಡಿರುವ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. 1. ಮತದಾನದ ಸಮಯದಲ್ಲಿ ಮತಯಂತ್ರ ನಾಶ. 2. ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು. 3. ಮತದಾನ ರಹಸ್ಯವನ್ನು ಉಲ್ಲಂಘಿಸುವುದು. 4. ಮತ ಹಾಕಲು ಮತದಾರನು ನಿರಾಕರಿಸುವುದು ಅಂತ ಕೊಟ್ಟಿದ್ದಾನೆ. ಅದಾದ ನಂತರ ABCD ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾನೆ. ಅದರಲ್ಲಿ 1 ಮತ್ತು 2 ಸರಿ, B 1 ಮಾತ್ರ ಸರಿ, C 2 ಮತ್ತು 3 ಸರಿ, D 3 2 4 ಸರಿ ಅಂತ ಕೊಟ್ಟಿದ್ದಾನೆ. ಹೌದಾ, ಈ ರೀತಿ ಕ್ವಶನ್ಗಳನ್ನ ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗುವಂಥದ್ದು. ಇದು ಯಾವ ರೀತಿ ಕೊಟ್ಟಿದ್ದಾನೆ ಅಂತ ನೋಡ್ತಾ ಹೋದ್ರೆ ಈ ರೀತಿ ಅಂದ್ರೆ ಹಾರ್ಟ್ಸ್ ಕ್ವಶನ್ಗಳು. ಈ ರೀತಿ ಕ್ವಶನ್ಗಳನ್ನ ಯಾವ ರೀತಿ ನೀವು ಹಿಂದೆ ಗೈಡ್ ನೋಡಿದ್ರೆ ಅಥವಾ ಯಾವ್ದಾದ್ರು ಅಭ್ಯಾಸದ ಪ್ರಶ್ನೆಗಳನ್ನ ನೋಡಿದ್ರೆ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಉತ್ತರಿಸೋಕೆ ಆಗೋದಿಲ್ಲ. ಬಟ್ ಅಸ್ತ್ರ ಅಂತಕ್ಕಂಥ ಈ ಕೋರ್ಸ್ ನಲ್ಲಿ ಪ್ರತಿಯೊಂದು ಕ್ವಶನ್ಗಳನ್ನ ನೀವು ಉತ್ತರಿಸಬಹುದು. ಈ ಅಸ್ತ್ರ ಅಂತಕ್ಕಂಥ ಕೋರ್ಸ್ ಅಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಮತ್ತೆ ನಿಮಗೆ 10 ಅಂಕದ ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡುವಂಥದ್ದು. ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆನ 3 ಕೊಟ್ಟಿದ್ದಾನೆ, ಬ್ಲೂ ಪ್ರಿಂಟ್ ಕೂಡ 3 ಕೊಟ್ಟಿದ್ದಾನೆ ಈ ಸರ್ತಿ. ಆ 3 ಬ್ಲೂ ಪ್ರಿಂಟ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಜೊತೆಗೆ ಕಳೆದ ವರ್ಷದಲ್ಲಿ 2023-2022ರಲ್ಲಿ 80ಕ್ಕೆ 80 ಅಂಕಗಳನ್ನ ಯಾರು ಗಳಿಸಿದ್ದಾರೆ, 100ಕ್ಕೆ 100 ಅಂಕಗಳನ್ನ ಯಾರು ಗಳಿಸಿದ್ದಾರೆ ಅವರ ಕ್ವಶನ್ ಪೇಪರ್ ನಾವು ಚರ್ಚೆ ಮಾಡ್ತೀವಿ. ಟೋಟಲ್ ಆಗಿ ನಿಮ್ಗೆ 80ಕ್ಕೆ 80 ಅಂಕ ಯಾವ ರೀತಿ ಗಳಿಸೋದು ಸುಲಭವಾಗಿ ಅನ್ನೋದನ್ನ ನಾವು ಈ ಕೋರ್ಸ್ ಮುಖಾಂತರ ನಿಮ್ಗೆ ಹೇಳ್ತಾ ಇರ್ತೀವಿ. ಈ ಕೋರ್ಸ್ ಯಾರಿಗೆ ಅನಿವಾರ್ಯತೆ ಇದೆ ಅವರು ಮಾತ್ರ, ನೀವು ಎಲ್ಲರೂ ಬೇಕಾದ್ರೆ ಜಾಯಿನ್ ಆಗ್ಬೇಕಂತ ಏನಿಲ್ಲ. ಯಾರಿಗೆ ಬೇಕೋ ಅವ್ರು ಸ್ಟಡಿ ಮಾಡಿ, ಯಾರಿಗೆ ಬೇಡ ನಾವು ಜಾಯಿನ್ ಆಗ್ತೀವಿ ನಮಗೆ ಒಂದು ಸ್ವಲ್ಪ ಜಾಸ್ತಿ ಅಂಕಗಳನ್ನ ಗಳಿಸಬೇಕು ಅನ್ನೋರು ಈ ಕೋರ್ಸ್ಗೆ ಜಾಯಿನ್ ಆಗ್ಬೇಕಂದ್ರೆ ಕೆಳಗಡೆ ಕಾಣ್ತಕ್ಕಂಥ ನಂಬರ್, ಸ್ಕ್ರೀನ್ ಅಲ್ಲಿ ಕೆಳಗಡೆ ಒಂದು ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ನೀವು ಅಸ್ತ್ರ 0.1 ಅಂತ ಮೆಸೇಜ್ ಮಾಡಿದ್ರೆ ನೀವು ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು 99 ರೂಪಾಯಿನ ಕೊಟ್ಟು. ಮೊದಲನೇದಾಗಿ ನೀವು ಜಾಯಿನ್ ಆದ ತಕ್ಷಣ ನಿಮಗೆ ನೋಟ್ಸ್ ನ ಕೊಡ್ತೀವಿ, ಸಬ್ಜೆಕ್ಟ್ ವೈಸ್ ಪ್ರತಿಯೊಂದು ಚಾಪ್ಟರ್ ವೈಸ್ ನೋಟ್ಸ್ ನ ಕೊಡ್ತಾ ಹೋಗ್ತೀವಿ. ಅದು ನೋಟ್ಸ್ ಮಾಡಿದ್ಮೇಲೆ ನಿಮ್ಗೆ ಅದನ್ನ ಸ್ಟಡಿ ಮಾಡೋದಕ್ಕೆ ಹೇಳ್ತೀವಿ, ಜೊತೆಗೆ ಬ್ಲೂ ಪ್ರಿಂಟ್ ಪ್ರಕಾರ ಓದೋದಕ್ಕೆ ಹೇಳ್ತೀವಿ, ಮಾಡಲ್ ಕ್ವಶನ್ ಪೇಪರ್ ನ ಬಿಡಿಸ್ತೀವಿ. ಜೊತೆಗೆ ಅದ್ರ ಜೊತೆಗೆ ನಿಮಗೆ ಕಳೆದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆನ್ಯುವಲ್ ಎಕ್ಸಾಮ್ ನ ಕ್ವಶನ್ ಪೇಪರ್ ನ ಬಿಡಿಸೋದ್ರ ಜೊತೆಗೆ ನಿಮಗೆ ಯಾವ ರೀತಿ ಈಸಿಯಾಗಿ 2025ರಲ್ಲಿ 80ಕ್ಕೆ 80 ಅಂಕಗಳನ್ನು ಪಡಿಬಹುದು ಅಥವಾ ಹೆಚ್ಚು ಅಂಕಗಳನ್ನ ಪಡಿಬಹುದು ಅನ್ನೋದನ್ನ ಸುಲಭವಾಗಿ ಹೇಳ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯೂಸ್ ಆಗಿದೆ ಅನ್ಕೋತೀನಿ. ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ, ನಿಮ್ಗೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯೂಸ್ ಆಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.